ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ಎಲ್ಲೋ ಹೋಗಿದ್ದೆ, ಅಪ್ಪ ಅಮ್ಮ ನಿನ್ನ ಹುಡುಕ್ತಾ ಇದ್ರು. ಅಯ್ಯೋ, ಆ ಕಿಟ್ಟಿನ ಕಂಟ್ರೋಲ್ ಮಾಡೋಷ್ಟ್ರಲ್ಲಿ ಸಾಕೋಗೋಯ್ತು ಅಂಜು. ಅವನ ಬಗ್ಗೆ ಯಾರಿಗೂ ಡೌಟ್ ಬರಲಿಲ್ಲ ತಾನೆ? ಇಲ್ಲ, ಅಪ್ಪ ಅಮ್ಮ ಇಲ್ಲಿ ಅಪ್ಪಂದೇ ಭಯ. ಅಪ್ಪಿ ತಪ್ಪಿ ಅಪ್ಪಂಗೆ ಏನಾದರೂ ಗೊತ್ತಾದರೆ ತಾತನ ಹಾಕೊಟ್ಬಿಡ್ತಾರೆ ಅಂತ. ಎಲ್ಲಿದ್ದಾರಪ್ಪ? ಅಲ್ಲಿದ್ದಾರೆ. ಅಪ್ಪ ಅಮ್ಮ ಇನ್ನೂ ಏನು ಇಲ್ಲೇ ಇದ್ದೀರಾ? ಇನ್ನೇನು ಎಲ್ಲ ಮುಗೀತಲ್ಲ, ಮನೆಗೆ ಹೊರಡಿ. ಅಲ್ಲ ಕಣೋ, ಅವರು ಲಕ್ಷ್ಮಿ ಫ್ಯಾಮಿಲಿಯವ್ರು ಯಾರಾದ್ರು ಸಿಕ್ಕಿದ್ರೆ ಹೇಳ್ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ, ಹೇಳಕ್ ನಾನು ಇದೀನಲ್ವಾ. ನೀವೇನಿವಾಗ ಸೀದಾ ಬೆಂಗಳೂರಿಗೆ ಹೊರಟೋಗ್ತೀರಾ? ನಾಳೆ ಮುಹೂರ್ತಕ್ಕೆ ಬರ್ತೀರಾ ತಾನೇ? ತಾತಂಗೆ ಬೇರೆ ಹುಷಾರಿಲ್ಲ, ಅಜ್ಜಿ ಬೇರೆ ಮನೇಲಿ ಒಬ್ಬರೇ ಇದ್ದಾರೆ. ಮನೆಗೆ ಹೊರಡಿ ನೀವು. ಸರಿ ಕಣೋ, ನೀನು ಎಷ್ಟೊತ್ತಿಗೆ ಬರ್ತೀಯಾ? ಅಯ್ಯೋ, ನಾನು ಬರ್ತೀನಮ್ಮ. ಅಪ್ಪ ಕರ್ಕೊಂಡು ಹೋಗಿ ನೀವು. ಅಲ್ಲ ಆದಿ, ಅಪ್ಪ ಒಂದು ನಿಮಿಷ ಅಂಕಲ್, ಬಂದೆ. ಹೊರಟ್ರಾ? ಹಾಂ, ಹ್ಞೂ ಅಮ್ಮು, ಹೊತ್ತಾಯ್ತಲ್ಲ, ಹೊರಡ್ತೀವಿ. ಊಟ ಆಯ್ತಾ ಅಪ್ಪ? ನಮ್ದಾಯ್ತು. ನೀನು ಮಾಡಿದ್ಯಾ? ಆಯ್ತು. ಸರಿ, ಹುಷಾರು. ಆಯ್ತು. ಸರಿ, ಬಾಯ್ 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 ಅಂಜು, ಹುಷಾರು. ಹೇಳಿ. ಏನಿಲ್ಲಪ್ಪ, ಕಿಟ್ಟಿ ಜೊತೆ ನಿಂತ್ಕೊಂಡು ನಾನು ಮಾಡಬೇಕಾಗಿರೋ ಕೆಲಸನೆಲ್ಲ ನೀನು ಮಾಡ್ತಿದ್ಯಲ್ಲ, ತುಂಬ ಖುಷಿ ಆಯಿತು. ತಾತ ನಾಳೆ ಬರ್ತಾರಂತ? ಹೌದು. ಪಾಪ ಈ ವಯಸ್ಸಲ್ಲಿ ಯಾಕೆ ಕಷ್ಟ ಅಲ್ವಾ? ನಾನು ಅದೇ ಹೇಳಿದೆ, ಆದರೆ ಅವ್ರು ಕೇಳಬೇಕಲ್ಲ. ಅವನು ಬರೋ ಅಷ್ಟರಲ್ಲಿ ಹೇಗಾದರೂ ಈ ಮದುವೆ ಮುಗಿಬೇಕು. ತಾತಂಗೆ ಈ ಕಿಟ್ಟಿ ಅವಾಂತರ ಗೊತ್ತಾದರೆ ಅಷ್ಟೇ, ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಮದುವೆ ಮನೆ ಒಳ್ಳೆ ಜಾಗ. ಇವತ್ತು ಆದಿ ಹತ್ರ ಹೋಗಿ ಪ್ರಪೋಸ್ ಮಾಡಿದ್ರೆ ಪಕ್ಕ ಒಪ್ಕೊಂಡ್ಬಿಡ್ತಾನೆ. ಇವತ್ತೇನಾದರೂ ಆದಿ ಒಪ್ಕೊಂಡ್ಬಿಟ್ರೆ ನಾಳೆ ಇದೇ ಮಂಟಪದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಿಡ್ತೀನಿ. ಚಂದ್ರಿ, ಚಂದ್ರಿ, ಏನೇ ಬೆದ್ರಗೊಂಬೆ ಥರ ನಿಂತ್ಕೊಂಡು ಏನು ನೋಡ್ತಿದ್ಯಾ? ಆದಿ ಅವರು ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರಲ್ಲ, ಅದನ್ನೇ ನೋಡ್ಕೊಂಡು ನಿಂತಿದ್ದೆ ಅಮ್ಮ. ಸರಿ ತಗೋ, ಈ ಜ್ಯೂಸ್ ತಗೊಂಡೋಗಿ ಅಣ್ಣನಿಗೆ ಕೊಡು. ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿರ್ತಾನೆ. ಅಣ್ಣನ? ಯಾರಮ್ಮ? ಇನ್ಯಾರೇ? ಆದಿ. ಯಾರಿಗೆ ಅಣ್ಣ? ಇನ್ಯಾರಿಗೆ? ನಿನಗೆ ಅಣ್ಣ. ಇನ್ನೇನು ನನಗಣ್ಣ ಆಗ್ತಾನೆ ಅಮ್ಮ, ಅವ್ರು ಹೇಗಮ್ಮ ನನಗೆ ಅಣ್ಣ ಆಗ್ತಾರೆ? ಅಲ್ವೇ? ಸಂಜೀವ ನಿಂಗೆ ಏನಾಗಬೇಕು? ಮಾವ. ಅಮೃತ ನಿಂಗೆ ಏನಾಗಬೇಕು? ಅಕ್ಕ. ಅಮೃತ ಅಕ್ಕ ಅಂದಮೇಲೆ ಅವಳ ತಮ್ಮ ನಿಂಗೆ ಏನಾಗಬೇಕು? ಅಮ್ಮ, ಈಗೇನು ಚೇಂಜ್ ಮಾಡೋಕ್ಕಾಗಲ್ವೇನಮ್ಮ? ಬೆಳಗ್ಗೆಯಿಂದ ಓಡಾಡಿ ನನ್ನ ತಲೆ ಸಿಡಿತಾ ಇದೆ. ಇವಾಗ ನೀನು ನನ್ನ ತಲೆ ತಿನ್ಬೇಡ, ಹೋಗಿ ಜ್ಯೂಸ್ ಕೊಡೆ. ಅವರು ನನಗೆ ಅಣ್ಣ ಅಂದರೆ ನಿನಗೆ ಮಗ ಅಲ್ವಾ? ನೀನೇ ತಗೊಂಡೋಗಿ ಕೊಡು. ಏಯ್, ಕಿಟ್ಟಿ ಗ್ಯಾಂಗ್ ನೋಡಿದ್ರೆ ಪೊಟ್ಕಿಗಳು, ಆದರೆ ಇಲ್ಲಿರೋ ಜನ ಎಲ್ಲ ಕಿಟ್ಟಿ ಒಳ್ಳೆಯವನು ಅಂತಿದಾರಲ್ಲ. ಕಿಟ್ಟಿ ನಿಜವಾಗ್ಲೂ ಒಳ್ಳೆಯವನ, ಇಲ್ಲ ಈ ಪೊರ್ಕಿ ಗ್ಯಾಂಗ್ ಹೇಳ್ತಿರೋ ಕಿಟ್ಟಿನೇ ಬೇರೆಯವನ? ಥೋ, ಒಂದು ಅರ್ಥನೇ ಆಗ್ತಾ ಇಲ್ಲ. ಈ ಮಾವನೋ ಸಮಾಧಾನ ಮಾಡ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ಟ. ಯಾರನ್ನ ಕೇಳಿದ್ರೆ ಕ್ಲಾರಿಟಿ ಸಿಗುತ್ತೆ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.